ನನಗೆ ಆ ಊರಿನ ಗ್ರಾಮ ಪಂಚಾಯತಿ ಆಫೀಸ್ ನಂಬರ್ ಸಿಕ್ಕಿದೆ ಅದಕ್ಕೆ. ಓ ಕೊಡಿ. ಗ್ರಾಮ ಪಂಚಾಯತಿ ಆಫೀಸ್ ನಂಬರ್ ಅಂದ್ರೆ ಅಲ್ಲಿ ಲೋಕಲ್ನವರು ಇರ್ತಾರೆ, ಅವರು ಖಂಡಿತ ಇವ್ರ ಬಗ್ಗೆ ಗೊತ್ತಿರುತ್ತೆ. ಹಲೋ, ಯಾರು? ನಾನು ಪಂಕಜ ಮಾತಾಡ್ತಿದ್ದೀನಿ. ಪಂಕಜನಾ? ಯಾವ ಪಂಕಜ? ಅರೆ, ನಿಮ್ಮೂರ್ನೋಳೆ, ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗಿಲ್ಲ. ನಾನು ಗ್ರಾಮ ಪಂಚಾಯತಿ ಅಕೌಂಟೆಂಟು, ಊರಿಗೆ ಹೊಸದಾಗಿ ಬಂದಿದ್ದೀನಿ. ಏನಾಗಬೇಕಿತ್ತು ಹೇಳಿ? ಅದು ನಾವು ಊರು ಬಿಟ್ಟು ಬಂದು ತುಂಬ ವರ್ಷಗಳಾಗೋಯ್ತು. ಅಲ್ಲಿ ನಮ್ಮವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಹಳಬ್ರು ಯಾರಾದರೂ ಇದ್ದಾರಾ? ನಾನು ಅವ್ರ ಹತ್ರ ಮಾತಾಡ್ಬೋದಾ? ಅವ್ರು ಕೊಡ್ತೀರಾ? ಇರಿ, ನೋಡ್ತೇನೆ. ಇಲ್ಲಿ ಯಾರೂ ಇಲ್ಲ. ನಾನು ಊರೊಳಗಡೆ ಹೋಗಿ ಮಾತಾಡಿ ವಿಚಾರಿಸ್ತೇನೆ. ನಿಮ್ಮ ನಂಬರ್ ಕೊಡಿ, ನಾನೇ ನಿಮ್ಗೆ ಕಾಲ್ ಮಾಡ್ತೇನೆ. ಹಾಂ, ಪ್ಲೀಸ್ ಬರ್ಕೊಳ್ಳಿ. ಹೇಳಿ. ಹಾಂ, ಹಾಗೆ ನನ್ನ ಹೆಸರು ಬರ್ಕೊಳ್ಳಿ, ಪಂಕಜ ಅಂತ. ನನಗೆ ಹತ್ತತ್ರ 60 ವಯಸ್ಸಾಗ್ತಿದೆ. ಸೊ ಅದು ಅವ್ರ ಹತ್ರ ಹೇಳಿ, ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾರು ಅಂತ. ಓಕೆ, ನಾನು ಹೇಳ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನತ್ಗೆ ಈ ಪಾರ್ಟಿ ರೀಲ್ ಬಿಡ್ತಾ ಇದ್ದೀರಾ? ಏನು ಮಾಡೋದು ಆನಂದ್ ಅವರೇ, ರಿಯಲ್ ಆಗಿ ಏನಾಗಿದೆ ಅಂತ ಗೊತ್ತಾಗೋದಕ್ಕೆ ರೀಲ್ ಬಿಡಲೇಬೇಕಲ್ವಾ? ಹೆಸರು ವಯಸ್ಸು ಎಲ್ಲ ಹೇಳಿದ್ರೆ ಅಲ್ಲಿ ಹಳಬ್ರು ಯಾರಿಗಾದ್ರೂ ಗೊತ್ತಿರುತ್ತೆ, ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಚಿಕ್ಕೂರಲ್ಲಿ ಗಾಳ ಹಾಕೋದು ತುಂಬಾ ಸುಲಭ. ಕರೆಕ್ಟ್. ಅದಕ್ಕೆ ಆದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಕೊಡ್ಬೋದಾಗಿತ್ತಲ್ವಾ? ಲ್ಯಾಂಡ್ಲೈನ್ ನಂಬರ್ ಯಾಕೆ ಕೊಟ್ರಿ? ಪಂಕಜ ಅವ್ರಿಗೆ ಶಾಕುಂತಲಾ ಅತ್ತೆ ಗೊತ್ತಿದ್ರೆ, ನಾವು ಪಂಕಜ ಅವ್ರನ್ನ ಹುಡುಕ್ತಿದೀವಿ ಅಂತ ಶಾಕುಂತಲಾ ಅತ್ತೆ ಗೊತ್ತಾಗುತ್ತೆ, ಅವಾಗ ನಾವು ಸಿಕ್ಕಾಕೋತೀವಿ. ಅದಕ್ಕೆ ನಾನು ಲ್ಯಾಂಡ್ಲೈನ್ ನಂಬರ್ ಕೊಟ್ಟೆ. ಸೂಪರ್, ಅದಕ್ಕೆ ಒಳ್ಳೆ ಐಡಿಯಾನೇ ಮಾಡಿದ್ದೀರಾ. ಸುಮ್ಮನೆ ಒಂದು ಗಾಳ ಹಾಕಿದ್ದೀನಿ, ನೋಡೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾರಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ, ಏನಾದರೂ ಒಂದು ಕ್ಲೂ ಸಿಗುತ್ತೆ.